ಏನಾದರೂ ನೆಗೆಟಿವ್ ಸಜೆಷನ್ಸ್ ಬರ್ತಿದೆ ಅಂದರೆ ಅದನ್ನ ತಕ್ಷಣ ನಿಮಗೆ ಚೇಂಜ್ ಮಾಡೋಕ್ಕಾಗುತ್ತೆ. ಒಂದು ಪೇಪರ್ ತಗೊಂಡು ನಿಮಗೆ ಬರೋ ನೆಗೆಟಿವ್ ಸಜೆಷನ್ಸ್ನ ಬರಿತಾ ಇರಿ, ಅದನ್ನ ಓದಿ, ಅದನ್ನ ನೀವು ಅಕ್ಸೆಪ್ಟ್ ಮಾಡದೆ ರಿಜೆಕ್ಟ್ ಮಾಡಿ. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕನ್ಸ್ಟ್ರಕ್ಟಿವ್ ಆಟೋ ಸಜೆಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ನೆಗೆಟಿವ್ ಆಟೋ ಸಜೆಷನ್ಸ್ ಎರೇಸ್ ಆಗೋಗುತ್ತೆ. ಅದಲ್ಲದೆ ಯಾರಾದರೂ ನಿಮಗೆ ನೆಗೆಟಿವ್ ಆಟೋ ಸಜೆಷನ್ಸ್ ಕೊಡ್ತಿದ್ದಾರಾ ಅಂತ ಅವಾಗವಾಗ ಚೆಕ್ ಮಾಡ್ತಿರಬೇಕು. ಅವರ ಆ ಸಜೆಷನ್ಸ್ನ ನೀವು ಅಕ್ಸೆಪ್ಟ್ ಮಾಡಬಾರ್ದು. ಮೋಸ್ಟಾಗಿ ನಮ್ಮ ರಿಲೇಟಿವ್ಸ್, ನಮ್ಮ ಫ್ರೆಂಡ್ಸ್, ಮೇ ಬಿ ಪೇರೆಂಟ್ಸ್ ಸಹ ಈ ನೆಗೆಟಿವ್ ಸಜೆಷನ್ಸೇ ಕೊಡ್ತಾರೆ. ಸೊ ಯಾವಾಗಲೂ ಕೇರ್ಫುಲ್ಲಾಗಿರಿ. ಸಜೆಷನ್ಸ್ ಕೊಟ್ಟು ಒಬ್ಬ ವ್ಯಕ್ತಿನ ಸಾಯಿಸೋಕ್ಕಾಗುತ್ತಾ? ಹೆಟರೋ ಸಜೆಷನ್ಸ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ ಆಥರ್ ಮರ್ಫಿ. ಆಥರ್ನ ರಿಲೇಟಿವ್ ಒಬ್ಬರು ಇಂಡಿಯಾಗೆ ಬಂದಾಗ ಅಲ್ಲೊಂದು ಕ್ರಿಸ್ಟಲ್ ಗೇಜರ್ನ ನೋಡ್ತಾರೆ. ಕ್ರಿಸ್ಟಲ್ ಗೇಜರ್ ಅನ್ನೋರು ಒಂದು ಕ್ರಿಸ್ಟಲ್ ಗ್ಲೋನ ನೋಡಿ ಫ್ಯೂಚರ್ನ ಹೇಳೋ ಅಂಥವ್ರು. ಸೊ ಆ ಕ್ರಿಸ್ಟಲ್ ಗೇಜರ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ಹಾರ್ಟ್ ತುಂಬ ಬ್ಯಾಡ್ ಸ್ಟೇಟಲ್ಲಿದೆ, ಮೇ ಬಿ ನೀವು ನೆಕ್ಸ್ಟ್ ಫುಲ್ ಮೂನ್ ಒಳಗೆ ಸತ್ತೋಗ್ತೀರಾ ಅಂತ ಹೇಳ್ತಾರೆ. ಆ ವ್ಯಕ್ತಿ ತಾನು ಸತ್ತೋಗ್ತಾನೆ ಅಂತ ಒಬ್ಬರು ಹೇಳಿದ್ನ ತನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಹೇಳಿಬಿಡ್ತಾರೆ. ಸೊ ಆ ಸಜೆಷನ್ ಅವರ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಕಂಪ್ಲೀಟಾಗಿ ಸ್ಟಿಕ್ ಆಗಿದೆ. ಅದೇ ರೀತಿ ನಡೀತು ಸಹ. ಸೊ ಆಥರ್ನ ಮೋಸ್ಟ್ ಆಫ್ ದ ರಿಲೇಟಿವ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಈ ಕ್ರಿಸ್ಟಲ್ ಗೇಜರ್ನ ಸಜೆಷನ್ ತುಂಬ ಜನನ ಸಾಯಿಸಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ಏನಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ಸಜೆಷನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿದೆ. ನಮ್ಮ ಮೈಂಡ್ ಸಿಲೋಗಿಸಮ್ನ ರೀತಿ ಕೆಲಸ ಮಾಡುತ್ತೆ. ಅಂದರೆ ಕೆಲವು ಐಡಿಯಾಸ್ ಆ್ಯಂಡ್ ಥಿಯರೀಸ್ ಇರುತ್ತೆ, ಅದು ಹೇಳೋ ಫ್ಯಾಕ್ಟ್ಸಿಂದ ನಾವು ಕನ್ಕ್ಲೂಷನ್ ಕೊಡೋದೇ ಸಿಲೋಗಿಸಮ್. ಫಾರ್ ಎಕ್ಸಾಂಪಲ್, ಎಲ್ಲ ಮ್ಯಾಮಲ್ಸ್ನು ಅನಿಮಲ್ಸ್, ಎಲ್ಲ ಎಲಿಫ್ಯಾಂಟ್ಸ್ನು ಮ್ಯಾಮಲ್ಸ್, ಹಾಗಾಗಿ ಎಲ್ಲ ಎಲಿಫ್ಯಾಂಟ್ಸ್ನು ಅನಿಮಲ್ಸೇ ಅನ್ನೋ ರೀತಿ ನಾವೊಂದು ಕನ್ಕ್ಲೂಷನ್ಗೆ ಬರೋದೇ ಸಿಲೋಗಿಸಮ್. ಅದರಲ್ಲಿ ಎಲ್ಲ ಅನಿಮಲ್ಸ್ನು ಮ್ಯಾಮಲ್ಸ್ ಅನ್ನೋದೇ ಜನರಲ್ ಆದ ವಿಷಯ. ಸೊ ಅದನ್ನೇ ಮೇಜರಾಗಿ ನಾವು ತಗೊಳ್ತೀವಿ. ಆ್ಯಂಡ್ ಎಲ್ಲ ಎಲಿಫ್ಯಾಂಟ್ಸ್ನು ಮ್ಯಾಮಲ್ಸ್ ಅಂತ ಒಂದು ಸ್ಪೆಸಿಸ್ನ ಮಾತ್ರ ಸ್ಪೆಸಿಫೈ ಮಾಡ್ತೀವಿ. ಸೊ ಮ್ಯಾಮಲ್ಸ್ ಎಲ್ಲ ಅನಿಮಲ್ಸ್ ಆಗಿದೆ, ಎಲಿಫ್ಯಾಂಟ್ಸ್ ಎಲ್ಲನೂ ಮ್ಯಾಮಲ್ಸ್ ಆಗಿದೆ. ಹಾಗಾದರೆ ಎಲಿಫ್ಯಾಂಟ್ಸ್ನ ಮ್ಯಾಮಲ್ಸ್ ಅಂತ ಮಾತ್ರ ಹೇಳ್ದೆ ಅನಿಮಲ್ಸ್ ಅಂತ ಹೇಳ್ಬೋದಲ್ಲ? ಅದೇ ಸಿಲೋಗಿಸಮ್. ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅನಿಸುತ್ತೆ. ಇರಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲ ಒಳ್ಳೆ ಕೆಲಸಗಳನ್ನ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ವಿಷಯ ಇದೆ. ಕೈಂಡ್ನೆಸ್ ಒಂದು ಒಳ್ಳೆ ವಿಷಯ. ಸೊ ಕೈಂಡ್ನೆಸ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ, ನಾನು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ಲಾಸ್ ಆಗ್ತಿದೆ ಅನ್ನೋ ಒಂದು ಜನರಲ್ ಥಾಟ್ನ ಫ್ರೇಮ್ ಮಾಡಿ ಇಟ್ಟಿದ್ದೀವಿ. ಸೋಪ್ ಸೆಲ್ಲಿಂಗ್ ಒಂದು ಬಿಸ್ನೆಸ್ಸೇ, ಮತ್ತು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ. ಯಾಕೆ? ಬಿಕಾಸ್ ನೀವು ಆಲ್ರೆಡಿ ನಾನು ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೂ ಲಾಸ್ ಆಗುತ್ತೆ ಅನ್ನೋ ಒಂದು ಥಾಟ್ನ ಫ್ರೇಮ್ ಮಾಡಿ ಇಕ್ಕಿದ್ದೀರಾ. ಅದೇ ಸಿಲೋಗಿಸಮ್. ಸೊ ಈ ರೀತಿ ನಮ್ಮ ಮೈಂಡ್ ಸಹ ಕೆಲಸ ಮಾಡುತ್ತೆ.